ಯಾದಗಿರಿ ನಗರದ ಹೊರವಲಯದಲ್ಲಿ ಆಗಿರತಕ್ಕಂಥ 1,42,00,000ದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಮೀನು ಮಾರುಕಟ್ಟೆಗೆ ಏನಂದ್ರೆ 2 ದಿವಸದಿಂದ ನಾನು ಬಂದಾಗ ಇಲ್ಲೇನೋ ಸ್ವಚ್ಛತೆ ಇರಲಿಲ್ಲ, ಚರಂಡಿ ಸ್ವಚ್ಛತೆ ಇರಲಿಲ್ಲ, ಮೀನುಗಾರ ತೊಳೆದಿಲ್ಲ ಅಂದ್ರೆ ನೀರು ಬೋರಿಂಗ್ ನೀರು ಸರಿಯಾಗಿ ಬರಲ್ಲ, ನೀರಿನ ಮೋಟರ್ ತೊಂದರೆ ಆದಂತಕ್ಕಂಥದ್ದು ಮೀನುಗಾರರು ಮಾರಾಟಗಾರರು ನನಗೆ ಹೇಳಿದಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಪೌರಾಯುಕ್ತರಿಗೆ ಮತ್ತು ಇಲಾಖೆ ಸಿಬ್ಬಂದಿಗಳು ತಿಳಿಸಿದಾಗ 24 ಗಂಟೆ ಒಳಗಡೆ ಚರಂಡಿ ಸ್ವಚ್ಛ ಮಾಡಿಕೊಟ್ರೆ ಮತ್ತು ಇದು ಬೋರಿಂಗ್ ಕೂಡ ಫ್ರೆಶಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಹಾಗಾಗಿ ನಮ್ಮ ಮನವಿಗೆ ಸ್ಪಂದಿಸಿರ್ತಕ್ಕಂಥ ಪೌರಾಯುಕ್ತರಿಗೂ ಮತ್ತು ಪೌರ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನನ್ನ ಮನವಿಗೆ ಸ್ಪಂದಿಸಿರ್ತಕ್ಕಂಥ ಎಲ್ಲರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಡೆ ಹೊಲಸಾಗಿತ್ರಿ, ಎಲ್ಲ ಹಸ ಮಾಡಿ ಕೊಟ್ರಿ. ಉಮೇಶ್ ಡಾಕ್ಟರ್ ಬಂದರು. ಮತ್ತೆ ನೀರಿಗೆ ತೊಂದ್ರೆ ಇತ್ರಿ, ನೀರು ಚಲೋ ಮಾಡಿದ್ರು, ನೀರನ್ನ ಬಂದವ್ರಿ. ಮತ್ತೆ ಎಲ್ಲ ಹಸ ಐತ್ರಿ, ಜಾಗನ ಮೋರಿಗಳು ಎಲ್ಲ ಕಡೆ ಹಾವು ಬರ್ತಿದ್ವು. ಹಾವು ಬರೋದು ಅದು ಬರೋದು ಎಲ್ಲ ಹಸ ಮಾಡಿ ಕೊಟ್ಟಾರ್ರಿ. ನಿಮ್ಮ ಹೆಸರು? ಸಾಬಮ್ಮ. ನಮ್ಮ ಉಮೇಶ್ ಡಾಕ್ಟ್ರ್ ಮೀನಕ್ಕೆ ಬಂದೇನ್ರಿ. ಎಲ್ಲ ಗಲೀಜಾಗಿತ್ತು, ಯಾಕಾಗಿದೆ ಗಲೀಜು ಅಂದ್ರಿ. ನಾವೆಲ್ಲ ಒಟ್ಟು ಮಾಡಿಕೊಡ್ರಿ, ಹಿಂಗಾಗಿದೆ ನೋಡ್ರಿ, ಪ್ಯಾನ್ ಎಲ್ಲ ನೀರೆಲ್ಲ ಏನು ಹಸ ಇಲ್ಲ ಏನಿಲ್ಲ ಅಂದೋದಕ್ಕೆಲ್ಲ ಮಾಡ್ಯಾರ. ಎಲ್ಲ ಸ್ವಚ್ಛ ಆಗಿದೆ, ನೀರಿಂದ ಆಗಿದೆ, ಎಲ್ಲ ಆಗಿದೆ. ಪ್ಯಾನ್ ಒಂದು ಪ್ಯಾನ್ ಮಾಡಿಕೊಡ್ತಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಹೆಸರು? ಅಂಬಮ್ರಿ.